ನಳದಮಯಂತಿ ಭಾಗ 12. ಇಂದು ನಾವು ನಳದಮಯಂತಿ ಕಥೆಯ ಭಾಗ 12ರ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ನಳದಮಯಂತಿ ಭಾಗ 12. ಬೆಳಕು ಹರಿಯುತ್ತಿದ್ದಂತೆ ಹಸಿವನ್ನು ನಿವಾರಿಸಿಕೊಳ್ಳಲು ನಳ ಕಾಡಿನಲ್ಲೆಲ್ಲ ಅಲೆದು ಗಡ್ಡೆ ಗೆಣಸುಗಳನ್ನು ಹುಡುಕುತ್ತಿದ್ದ. ಅನತಿ ದೂರದಲ್ಲಿ ಭಯಂಕರವಾದ ಕಾಡು ಬೆಂಕಿ ಕಾಣಿಸುತ್ತಿತ್ತು. ಆ ಬೆಂಕಿಯ ಜ್ವಾಲೆಯಿಂದ ನನ್ನನ್ನು ರಕ್ಷಿಸಿ, ಈ ಜ್ವಾಲೆಯಿಂದ ನನ್ನನ್ನು ಕಾಪಾಡಿ ಎಂಬ ಮಾತು ಕೇಳಿಸಿತು. ಸರಸರನೆ ಬೆಂಕಿಯ ಬಳಿ ಬಂದಾಗ ಆ ಜ್ವಾಲೆಯಲ್ಲಿ ಒಂದು ಹೆಬ್ಬಾವು ಬೆಂಕಿಯಲ್ಲಿ ಸಿಲುಕಿಕೊಂಡಿತ್ತು. ಹಿಂದೆ ಮುಂದೆ ನೋಡದೆ ನಳ ಜ್ವಾಲೆಯಲ್ಲಿ ಪ್ರವೇಶಿಸಿದ. ತನ್ನ ಜೀವನವನ್ನು ಲೆಕ್ಕಿಸದೆ ಹೆಬ್ಬಾವನ್ನು ಹೆಗಲ ಮೇಲೆ ಹೊತ್ತು ತಂದು ಕಾಪಾಡಿದ. ಬೆಂಕಿಯಿಂದ ಹೊರಬರುತ್ತಿದ್ದಂತೆಯೇ ಆ ಹೆಬ್ಬಾವು ನಳನನ್ನು ಕಚ್ಚಿತು. ಮೈಯೆಲ್ಲ ವಿಷ ಹತ್ತಿ ವಿಕಾರ ರೂಪವನ್ನು ಪಡೆದು ನಳ ಈ ರೀತಿ ಕೇಳುತ್ತಾನೆ. ನಿನ್ನನ್ನು ಬೆಂಕಿಯಿಂದ ರಕ್ಷಿಸಿದ್ದಕ್ಕಾಗಿ ನೀನು ನನಗೆ ಈ ಉಪಕಾರವನ್ನು ಮಾಡಬಹುದೇ? ಏಕೆ ಈ ರೀತಿ ಮಾಡಿದೆ? ಹಾವು ಈ ರೀತಿ ಉತ್ತರಿಸಿತು. ಎಲೆ ನಳನೆ, ಈ ರೂಪ ಕಂಡು ಬೇಸರ ಪಡಬೇಡ. ಅಜ್ಞಾತವಾಸದಲ್ಲಿ ನಿನಗೆ ಇದರಿಂದ ತುಂಬ ಸಹಕಾರಿಯಾಗುತ್ತದೆ. ಯಾರೂ ನಿನ್ನನ್ನು ಗುರುತಿಸಲಾರರು. ನೀನು ಮೊದಲಿನ ರೂಪ ಬೇಕೆಂದು ಅಪೇಕ್ಷಿಸಿ ನನ್ನನ್ನು ನೆನೆದಾಗ ಆ ರೂಪವನ್ನು ಪಡೆಯುವೆ. ಇದು ಕೇವಲ ಶಾಪದ ರೂಪದಲ್ಲಿರುವ ವರ ಎಂದಿತು. ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.